ನಿನ್ನ ಕಂಬಿ ಹಿಂದೆ ನೋಡೋದಕ್ಕೆ ತುಂಬ ಹಿಂಸೆ ಆಯಿತು ಪಾಪು. ಮಗನ ವಿರುದ್ಧನೇ ಸಾಕ್ಷಿ ಹೇಳೋ ಸಂಕಟ ಯಾವ ತಾಯಿಗೂ ಬೇಡ. ನನ್ನಿಂದ ನೀನು ಧರ್ಮ ಸಂಕಟ ಅನುಭವಿಸಂಗಾಯ್ತು. ನನಗೆ ಕ್ಷಮಿಸ್ಬಿಡು ಅಮ್ಮ. ನನ್ನಿಂದ ನೀನು ತುಂಬ ನೋವು ಬಿಟ್ಬಿಟ್ಟೆ. ಇಲ್ಲ ಪಾಪು, ನೀ ಮಾಡಿದ ತ್ಯಾಗದ ಮುಂದೆ ನನ್ನ ನೋವು ಏನೂ ಇಲ್ಲ. ಆದರೂ ನೀನು ಮಾಡಿದ್ದು ತಪ್ಪು ಸಮರ್ಥ. ಮಾಧವರೇ, ಏನು ಹೇಳ್ತಾ ಇದ್ದೀರಾ? ಹೌದು ತುಳಸಿಯವರೇ, ಕಾನೂನಿಗೆ ನಾವೆಲ್ಲರೂ ಗೌರವ ಕೊಡಲೇಬೇಕು. ನಿಧಿ ತಪ್ಪು ಮಾಡಿದ್ರೆ ಅವಳಿಗೆ ಶಿಕ್ಷೆ ಆಗಬೇಕು. ಆದರೆ ನಿಧಿ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡು ಸಮರ್ಥ ಶಿಕ್ಷೆ ಅನುಭವಿಸೋದು ನ್ಯಾಯ ಅಲ್ಲ. ನಾನು ಮಾಡಿದ್ದು ಕಾನೂನು ಪ್ರಕಾರ ತಪ್ಪೇ ಇರ್ಬೋದು. ಆದರೆ ಒಬ್ಬ ಅಣ್ಣನಾಗಿ ನನ್ನ ಮನಸ್ಸಾಕ್ಷಿಗೆ ನಾನು ಮಾಡಿದ್ದು ಸರಿ ಅಂತ ಅನಿಸಿದೆ. ಕೇಳಿದ್ರ ಮಾಧವರೇ? ನಿಧಿ ನಮ್ಮನೆ ಮಗಳು. ಅವಳಿಗೆ ಯಾವ ಕಷ್ಟಗಳು ಬರಬಾರ್ದು ಅಂತ ಅವಳು ಕಾವಲಾಗಿ ಇದುವರೆಗೂ 2 ಅಣ್ಣಂದ್ರಿದ್ರು. ಈಗ 3 ಜನ. ಮನೆ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪಾಪು ತಗೊಂಡಿದ್ದ ನಿರ್ಧಾರ ತಪ್ಪು ಅಂತ ನನಗೂ ಅನ್ನಿಸ್ತಾ ಇಲ್ಲ. ತುಳಸಿಯವರೇ, ಸಮರ್ಥ ಕೂಡ ಈ ಮನೆ ಮಗನೇ. ನಿಧಿ ತಪ್ಪು ಮಾಡಿದಾಳೆ ಅಂತ ಗೊತ್ತಾದಾಗ ನಮಗೆಷ್ಟು ಬೇಜಾರಾಯಿತು. ಸಮರ್ಥನ ಕಂಬಿಯಿಂದ ನೋಡಿ ಅಷ್ಟೇ ಬೇಜಾರಾಯಿತು ನನಗೆ. ತಂಗಿಯನ್ನು ಉಳಿಸ್ಕೊಳ್ಳೋದು ಅಣ್ಣಂದ್ರ ಕರ್ತವ್ಯ ಅಂತ ಹೇಗೆ ಇವನು ಹೇಳ್ತಾ ಇದ್ದಾನೋ, ಹಾಗೆ ಮಕ್ಕಳನ್ನು ಕಾಪಾಡ್ಕೊಳ್ಳೋದು ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಕೂಡ ಅಲ್ವಾ? ನನಗೆ ನನ್ನ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಅದು ನಿಧಿನೇ ಆಗಿರ್ಬೋದು, ಅವಿ, ಸಮರ್, ಸಂಧ್ಯಾ, ನನಗೆಲ್ಲರೂ ಒಂದೇ. ಈ ಮಕ್ಕಳೆಲ್ಲ ನಮ್ಮ ಎದೆಗೂಡಲ್ಲಿರುವ ಪುಟ್ಟ ಹಕ್ಕಿಗಳು. ಇವರಲ್ಲಿ ಯಾರಿಗೇ ನೋವಾದರೂ ಆ ನೋವು ನೇರವಾಗಿ ಇಲ್ಲಿಗೆ ನಾಟತ್ತೆ.